ಇದೊಂದು ಸ್ಪೆಷಲ್ ಶೇರಿಂಗ್ ನಿಮ್ಮೆಲ್ಲರ ಹತ್ರನೂ ನನ್ನ ಅಂತರಾಳದ ಕೆಲವು ಮಾತುಗಳನ್ನ ಹೇಳಬೇಕು ಅಂತ. ಈಗ ಆಶ್ರಮದಲ್ಲಿ ಒಬ್ಬಳೇ ಇರ್ತೀನಿ ಜಾಸ್ತಿ, ಎಲ್ಲೂ ಹೊರಗಡೆನೂ ಎಲ್ಲೂ ಹೋಗ್ತಾ ಇಲ್ಲ. ಒಂದು ಟೆಲಿಕಾನ್ಫರೆನ್ಸ್ ಇರ್ಬೋದು, ಆನ್ಲೈನ್ ಸತ್ಸಂಗ ಇರ್ಬೋದು, ಇದೆಲ್ಲರಿಗಿಂತ ನನಗೆ ಫೇಸ್ ಟು ಫೇಸ್ ಕೂತ್ಕೊಂಡು ಮಾತಾಡಿ ಹೃದಯವನ್ನು ತೋಡ್ಕೊಳ್ಳೋದು ಇದು ಅಭ್ಯಾಸ. ಆದರೂ ಏನು ಮಾಡೋದು, ಇನ್ಎವಿಟಬಿಲಿಟಿ ಆಕ್ಸೆಪ್ಟ್ ಮಾಡಿದ್ದೀನಿ. ಆನ್ಲೈನು ಗ್ಲೋಬಲ್ ಕಾನ್ಫರೆನ್ಸ್ ಇರುತ್ತೆ, ಈ ಥರ ಫೇಸ್ಬುಕ್ಕು ಎಲ್ಲ ಮೀಡಿಯಾಸು ಉಪಯೋಗಿಸ್ಕೊಳ್ತಾ ಇರೋದು. ಇಷ್ಟಾದರೂ ಕೂಡ ಇಂಟ್ರೋಸ್ಪೆಕ್ಷನ್ ಅನ್ನೋದಕ್ಕೆ ಕೊನೆ ಇಲ್ಲ, ಮೊದಲಿಲ್ಲ. ಅದು ನಾನು ಇವಾಗ ಒಬ್ಬಳೇ ಇರೋದ್ರಿಂದ ನಾನು ಹೇಳಿದ್ದನ್ನೇ ಪದೇ 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 ಕೇಳ್ತೀನಿ. ನಾನು ಇನ್ನೇನು ಮಾಡಲ್ಲ, ಫೋನ್ ಇಟ್ಕೊಂಡ್ರೆ ನಾನೇ ಕೇಳ್ತೀನಿ, ಮೂರನೇವ್ರು ಹೇಳ್ದಂಗೆ, ಅಥವಾ ಆಕಾಶವಾಣಿ ಥರ ಅಥವಾ ಇನ್ನರ್ ವಾಯ್ಸ್ ಥರ ಅಂದ್ಕೊಂಡು ನಾನು ಕೇಳ್ತೀನಿ. ಕೇಳುವಾಗ ಪ್ರತಿ ಸತಿ ಕೇಳೋವಾಗ್ಲೂ ರಿಪೀಟೆಡ್ ಆಗಿ ಕೇಳ್ತಾ ಇದ್ದರೆ ಒಳಗಡೆ ಒಂದು ಟ್ರಾನ್ಸ್ಫರ್ಮೇಷನ್, ರಿಯಲೈಸೇಷನ್, ಇದು ನಾನ್ ಎಂಡಿಂಗ್ ಜರ್ನಿ, ಇದು ನಡೀತಾ ಇರುತ್ತೆ, ರಿವೈವ್ ಆಗ್ತಾ ಇರುತ್ತೆ, ಎನರ್ಜಿ ಬರ್ತಾ ಇರುತ್ತೆ. ಇದನ್ನು ಕೇಳಿಬಿಟ್ಟು ದಿನ ಕೇಳ್ತೀನಲ್ಲ, ಅವಾಗ ಅಂದ್ಕೊಳ್ತೀನಿ ಯಾರೋ ಹೇಳ್ದಂಗೆ ಇರುತ್ತೆ. ಆ್ಯಕ್ಚುಲಿ ಇದು ನನ್ನ ಮೂಲಕ ಅದು ಬಂದಿರೆ ಅಂತ ಡೆಫಿನೆಟಾಗಿ ಗೊತ್ತು ನನಗೆ. ನಾನೇ ಎದುರುಗಡೆ ಕೂತ್ಕೊಂಡು ಕೇಳಿದಾಗ ಕೇಳೋರು ಎಲ್ಲ ನಾನೇ ಆದಾಗ ಬಹಳ ಬ್ಯೂಟಿಫುಲ್ ಆಗಿರುತ್ತೆ. ನಾನು ಯಾವತ್ತೂ ಯಾರು ಲೈಕ್ ಮಾಡಿದ್ರಿ ಅಂತ ಯಾವತ್ತೂ ಒಂದು ಥಾಟು ನಂಗೆ ಬಂದಿಲ್ಲ. ನೀವು ಲೈಕ್ ಮಾಡಿದ್ದೀರಾ ಇಲ್ವಾ ಅಂತ ಬಂದೇ ಇಲ್ಲ. ಇದು ತಲುಪಿದ್ದು ಯಾರಾದರೂ ರೆಸ್ಪಾಂಡ್ ಮಾಡಿದರೆ ಸದ್ಯ ನನ್ನ ಮಾತು, ಹೃದಯದ ಮಾತು ಅವ್ರ ಹೃದಯ ತಲುಪಿದೆ, ಇಷ್ಟೇ ಅಂದ್ಕೊಳ್ತಾ ಇದೆ. ಇವತ್ತು ಅನ್ನಿಸ್ತಾ ಇದೆ ನನಗೆ, ಪುನಃ ಕೇಳಿ ಇಷ್ಟೊಂದು ಪರಿಣಾಮ ಆಗೋದು. ಇದೊಂದು ಪ್ರಯೋಗ ನಾನು ಮಾಡ್ತಾ ಇರೋದು. ನಾನು ಕೇಳ್ತಾ ಇದು ಪ್ರಯೋಗ. ಹೇಗೆ ಬೇರೆಯವ್ರಿಗೂ ಕೂಡ ಇದೇ ಥರನೇ ಈ ಒಂದು ರೋಮಾಂಚನ ಅಥವಾ ಒಳಗಡೆಯಿಂದ ಸ್ಫುರಣ ಅಥವಾ ಏನೋ ಒಂದು ವಿಕಾಸ, ಮಿಂಚು ಎಲ್ಲರಿಗೂ ಬಂದರೆ ಇದು ನಾನು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಈ ವೇದಗಳು, ಉಪನಿಷತ್ತುಗಳು ಇದನ್ನು ತೋರಿಸ್ತಾ ಇರುವಂತಹ, ಇದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರೋ ಮಂಕುತಿಮ್ಮನ ಕಗ್ಗ ಇರ್ಬೋದು, ಪತಂಜಲಿ ಯೋಗಸೂತ್ರ ಇರ್ಬೋದು, ನಾವು ಆರಿಸ್ಕೊಂಡಿರೋದು ಲಲಿತಾ ಸಹಸ್ರನಾಮ ಇರ್ಬೋದು, ಇದೆಲ್ಲನೂ ಟೈಮ್ ಪಾಸ್ಗಲ್ಲ. ಇದು ಈ ಒಂದು ಯುಗವನ್ನು ಬದಲಾವಣೆ ಮಾಡೋಕ್ಕೆ, ಪರಿವರ್ತನೆ ಮಾಡೋಕ್ಕೆ, ಪ್ರಪಂಚನ ಒಂದು ರೂಪಾಂತರ ಕೊಡೋಕ್ಕೆ, ಪ್ರಪಂಚಕ್ಕೆ ಸಮಾಜನ ಬದಲಾಯಿಸೋದಕ್ಕೆ, ಮಾನವನನ್ನು ಬದಲಾಯಿಸೋದಕ್ಕೆ, ಇದು ಯುಗಾಂತರದಿಂದ ಇದು ನಡೀತಾ ಇರೋದ್ರಿಂದ ನಾನೇನು ಸ್ಪೆಷಲ್ ಆಗಿ ಮಾಡ್ತಾ ಇಲ್ಲ. ನನಗೂ ಅದರಲ್ಲಿ ಒಂದು ಪಾಲಿದೆ ಅನ್ನೋ ಹಾಗೆ ನನಗೆ ಅರಿವಾಗಿದೆಯಲ್ಲ, ಅಷ್ಟೇ ನಾನು ತಾಯಿ ಹತ್ರ ಒಂಥರ ತುಂಬ ತೃಪ್ತಿಯಾಗಿ ಹೇಳೋದು ಗುಡ್ ಅಂತ ಅನಿಸುತ್ತೆ. ಅದೇ ಇದು ನಾನು ಮಾಡ್ತಾ ಇರೋದು ನಿಜವಾಗ್ಲೂ ಏನೋ ಒಂದು ಪರ್ಸನಲ್ ವ್ಯವಹಾರ, ಬಿಸ್ನೆಸ್ ಅಥವಾ ಒಂದು ಮೀಡಿಯಾ ಉಪಯೋಗಿಸ್ಕೊಂಡು ಫೇಮಸ್ ಆಗೋಕ್ಕೆ ಖಂಡಿತ ಅಲ್ಲ. ನಾನು ಅಂದ್ಕೊಳ್ತಾ ಇದ್ದೀನಿ, ಇನ್ನೂ ಬೇಕಾದಷ್ಟು ಅಷ್ಟಾವಕ್ರ ಗೀತೆ, ಆಮೇಲೆ ಭಜಗೋವಿಂದಂ, ಭಕ್ತಿ ಸೂತ್ರ ಇವೆಲ್ಲ ತಲೆಯಲ್ಲಿ ಓಡ್ತಾ ಇದೆ. ಅದು ತ್ರಿಶತಿ ಹೇಳಿದ ಮೇಲಂತೂ ತ್ರಿಶತಿಯ ಒಂದು ತತ್ವಾರ್ಥ ಬೇರೆ ಇದೆ, ಇನ್ನೂ ಆಳವಾಗಿದೆ. ಅದನ್ನು ಬರೀ ಮಂತ್ರಗಳಿದೆ, ಅದನ್ನು ತಗೊಳ್ಳೋಣ ಅಂತ ಆಸೆ ಆಗುತ್ತೆ. ಆಮೇಲೆ ನಾನು ಮಾಡ್ತಾ ಇರೋದು ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಅಂತ ಏನೋ ಒಂದು ಪ್ರಯೋಗ ನನ್ನ ಮೇಲೆ ನಡೀತಾ ಇದ್ದಂಗೆ ಎಲ್ಲರ ಮೇಲೂ ನಡೀತಾ ಇರ್ಬೋದು. ಇದು ನಿಜವಾಗ್ಲೂ ನೀವು ಕೇಳಿದರೆ, ಶ್ರವಣ ಮನನ ಆಗಿದ್ದರೆ ನಿಮ್ಮೆಲ್ಲರಲ್ಲೂ ಕೂಡ ಇದು ಪ್ರಯೋಗ ನೀವು ಮಾಡ್ಕೊಳ್ತಾ ಇರ್ಬೋದು. ಹೀಗೆ ಮಾಡಿದ್ದಕ್ಕೆ ಒಂದೇ ಒಂದು ಸೂಚನೆ ಏನು ಅಂದರೆ, ನೀವು 10 ಜನಕ್ಕೆ ನಾನು ಹೇಗೆ ಹಂಚ್ತಾ ಇದ್ದೀನೋ ಹಾಗೆ ನೀವೆಲ್ಲರಿಗೂ ಹಂಚಬೇಕು ಅನ್ನೋದು ಒಂದು ಆಸೆ ಇದೆ. ನಿಮಗೆ ಬೇಕಾದವ್ರಿಗೆ, ಬೇಡದೇ ಇದ್ದವ್ರಿಗೆ, ಇರೋರಿಗೆ, ಇಲ್ಲದೆ ಇರೋರಿಗೆ ಅಂತಾರಲ್ಲ, ಆ ಥರ ಯಾರನ್ನೂ ನೋಡಬೇಡಿ, ಶೇರ್ ಮಾಡಿ. ಇದಕ್ಕೇನು ಅಣ್ಣ ತಮ್ಮಂದ್ರೆ ಉದ್ಧಾರ ಆಗಬೇಕು, ತಂದೆ ತಾಯಿನೇ ಉದ್ಧಾರ ಆಗಬೇಕು, ನಮ್ಮ ಮೊಮ್ಮಕ್ಕಳಿಗೆ ಇಟ್ಕೋಬೇಕು ಜ್ಞಾನ ಅಂತಿಲ್ಲ. ಇದು ಎಲ್ಲರಿಗೂ ಕೊಡುವಂಥ ಜ್ಞಾನ. ಇದಾದಷ್ಟು ಎಲ್ಲರಿಗೂ ತಲುಪ್ತಾ ಇದ್ದರೆ, ಯಾವುದೋ ಒಂದು ನೇಚರ್ನಲ್ಲಿ ಒಂದು ಅಲೆ ಅಂತ ಇದ್ದರೆ, ಸತ್ವದ ಅಲೆ, ಅದರಲ್ಲಿ ನಾವೆಲ್ಲನೂ ಸೇರಿಕೊಂಡು ಒಂದು ಸಮುದ್ರವನ್ನು ಸೇರೋಣ. ಒಂದು ಮಹದಾಕಾರವಾದ ಪರಮಾತ್ಮ ಏನಂತೀವೋ ಆ ಪರಾತ್ಪರ ಪರಬ್ರಹ್ಮ ವಸ್ತುವನ್ನು ನಾವು ಸೇರ್ಬೋದು ಅನಿಸ್ತಾ ಇದೆ. ಅದಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡೆ. ಇದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ಆರ್ಡ್ರ್ ಅಂತ ಅಂದ್ಕೊಳ್ಳಿ, ಡಿಮಾಂಡ್ ಅಂತ ಅಂದ್ಕೊಳ್ಳಿ, ಆಸೆ ತೋಡ್ಕೋತಾ ಇದ್ದೀವಿ ಅಂದ್ಕೊಳ್ಳಿ. ಆದಷ್ಟು ಶೇರ್ ಮಾಡದೇ ಇದ್ದರೆ ನೀವು ಕೇಳಿ ಪ್ರಯೋಜನ ಇಲ್ಲ. ನಿಮ್ಮ ಲೈಕ್ಸ್ ನಂಗೆ ಬೇಡ. ನೀವು ಲೈಕ್ ಮಾಡಿ 100 ಜನ ಲೈಕ್ ಮಾಡೋದೇ ನಾನು ಇಷ್ಟಪಡೋದು. ಅದರಿಂದ ರೆಸ್ಪಾನ್ಸ್ ಯಾವ ಥರ ಇರಬೇಕು ಅಂದರೆ ಮಲ್ಟಿಪಲ್ ಆಗ್ತಾ ಹೋಗ್ತಾ ಇರಬೇಕು. ಯಾಕೆಂದರೆ ಇದು
ಬೇರೆ ಥರ ವಿಚಾರಗಳೆಲ್ಲ. ಇದಕ್ಕೆ ಬಹಳ ಕಷ್ಟ ಜನ ಬರೋದು. ನಾನು ನೋಡ್ತಾ ಇದ್ದೀನಿ 70 ವರ್ಷದಿಂದ ಒಬ್ರಿಗೂ ಕ್ಲಾಸ್ ಮಾಡಿದ್ದೀನಿ, 10 ಜನಕ್ಕೆ ಮಾಡಿದ್ದೀನಿ, 100 ಜನಕ್ಕೆ ಮಾಡಿದ್ದೀನಿ, ಸಾವಿರಾರು ಜನಕ್ಕೆ ಮಾಡಿದ್ದೀನಿ, ಇವತ್ತುವರೆಗೂ ಎಣಿಸಿಲ್ಲ. ಆದರೂ ಕೂಡ ತುಂಬ ಕಮ್ಮಿ ಜನನೇ ಈ ಥರದಕ್ಕೆ ಒಲ್ದು ಬರೋದು. ಯಾಕೆ ಅಂದರೆ ಪರಮಾತ್ಮ ಕೊಟ್ಟಿದ್ದು ನಮಗೆ ಮಣ್ಣು, ನಾವು ಮಣ್ಣು ಅಂದ್ಕೊಂಡಿದ್ದು ಪರಮಾತ್ಮ ಕೊಟ್ಟಿದ್ದು, ಪರಮಾತ್ಮ ಹೊನ್ನು, ಪರಮಾತ್ಮ ಕೊಟ್ಟಿದ್ದನ್ನು ನಾವು ಮಣ್ಣು ಅಂದ್ಕೋತೀವಿ, ಅವನು ಹೊನ್ನು ಕೊಟ್ಟಿರ್ತಾನೆ. ನಾವು ಹೊನ್ನು ಅಂತ ಹೋಗಿದ್ದು ಕೊನೆಯಲ್ಲಿ ಮಣ್ಣಾಗುತ್ತೆ. ಅದಕ್ಕೆ ಈ ಸೆನ್ಸ್ ಆಫ್ ವ್ಯಾಲ್ಯೂಸ್ ಇದೆಯಲ್ಲ, ಅದು ದೈವಿಕ ಪುರುಷರಿಗೆ ಮತ್ತು ಆರ್ಡಿನರಿ ಪುರುಷರಿಗೆ ಬಹಳ ವ್ಯತ್ಯಾಸ ಇದೆ. ನಿಮ್ಮ ವ್ಯಾಲ್ಯೂಸ್ ಲೈಫ್ನಲ್ಲಿ ಜಾಸ್ತಿ ಆಗಲಿ. ಜಸ್ಟ್ ವ್ಯಾಲ್ಯೂ ಯುವರ್ ಲೈಫ್, ವ್ಯಾಲ್ಯೂ ವಾಟ್ ಯು ರೀಡ್, ವಾಟ್ ಯು ಹಿಯರ್, ವಾಟ್ ಯು ಥಿಂಕ್, ವಾಟ್ ಯು ಫೀಲ್, ವ್ಯಾಲ್ಯೂ ದ್ಯಾಟ್ ಆ್ಯಂಡ್ ರಿಯಲಿ ಶೇರ್ that value and bring that value to this creation.